ಬಸ್ ದರ ಏರಿಕೆ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ. ಮೆಜೆಸ್ಟಿಕ್ ಬಳಿ ಬಿಜೆಪಿ ಪ್ರತಿಭಟನೆಗೆ ಪೊಲೀಸರು ತಡೆ ಒಡ್ಡಿದ್ದಾರೆ. ಮೆಜೆಸ್ಟಿಕ್ ಬಳಿ ಬಿಜೆಪಿ ನಡೆಸ್ತಾ ಇದ್ದಂತ ಪ್ರತಿಭಟನೆ ಪೊಲೀಸರು ತಡೆದಿದ್ದಾರೆ. ಪ್ರತಿಭಟನೆಗೆ ಅವಕಾಶ ನೀಡದ ಪೊಲೀಸರಿಗೆ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಶೋಕ್ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಜೋರು ದನಿಯಲ್ಲಿ ಪೊಲೀಸರ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ರು. ದೌರ್ಜನ್ಯ ಮಾಡ್ತಿದ್ದೀರಾ ಅಂತ ಕೂಗಾಡಿದ್ರು ಅಶೋಕ್. ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವಾಯಿತು. ಛಲವಾದಿ ನಾರಾಯಣ ಸ್ವಾಮಿ, ರವಿಕುಮಾರ್, ಸಪ್ತಗಿರಿ ಗೌಡ, ನೂರಾರು ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮೆಜೆಸ್ಟಿಕ್ ಬಳಿ ಬಿಜೆಪಿ ನಡೆಸ್ತಾ ಇದ್ದ ಪ್ರತಿಭಟನೆ ಪೊಲೀಸರು ಅದಕ್ಕೆ ತಡೆಯೊಡ್ಡುತ್ತಾರೆ. ಅಶೋಕ್ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಳ್ತಾ ಇರೋ ದೃಶ್ಯ ಇಡೀ ಪ್ರಪಂಚಕ್ಕೆ ನಾನು ಮಾದರಿಯಾಗಿ ತೋರಿಸ್ಕೊಡ್ತೀನಿ. ಸರ್, ಈಗಾಗಲೇ ಸಿಎಂ ಪರವಾಗಿ ತಾವು ಕೂಡ ಬಂದು ರೋಸನ್ನ ಕೊಟ್ರಿ. ಪ್ರಯಾಣಿಕರು ನಿಮ್ ಜೊತೆ ದೌರ್ಜನ್ಯ ಮಾಡಬೇಡಿ ಅನ್ನುವಂತ ಮಾತುಗಳನ್ನು ನೀವು ಹೇಳ್ತಾ ಇದ್ರಿ. ನಾವು ಪ್ರತಿಭಟನೆಗೆ ಬಂದಿಲ್ಲ, ಹೊಸ ವರ್ಷದ ಶುಭಾಶಯ ಕೋರಕ್ ಬಂದಿದ್ದೀರಿ. ಬೆಲೆ ಏರಿಕೆ ಮಾಡಿದಕ್ಕೋಸ್ಕರ ಸಿದ್ದರಾಮಯ್ಯನ ಪರವಾಗಿ ಸಿದ್ದರಾಮಯ್ಯ ಕ್ಷಮೆ ಕೇಳಿಲ್ಲ, ಅದಕ್ಕೆ ಸಿಂಬದ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀರಿ ರಾಜ್ಯದ ಜನತೆಗೆ. ಅದಕ್ಕೋಸ್ಕರ ಬಂದಿದ್ದೀರಿ ನಾವು. ಅಲ್ಲ, ಈ 15% ಹೆಚ್ಚಳ ಮಾಡಿದ್ರ ಬಗ್ಗೆ ಯಾಕೆ ಸರ್ಕಾರಕ್ಕೆ ಅಷ್ಟು ಅನಿವಾರ್ಯತೆ ಆಗಿತ್ತಾ? ಪಾಪರ್ ಔಟ್ ಇದೆ ಸರ್ಕಾರ. ಪಾಪರ್ ಆಗಿರೋದ್ರಿಂದ ಸರ್ಕಾರ ವಿಧಿ ಇಲ್ಲದೆ ಎಲ್ಲ ಏರಿಕೆಯನ್ನ ಮಾಡ್ತಾ ಇನ್ನಷ್ಟು ಏರಿಕೆಗಳನ್ನ ಮಾಡ್ತೈತೆ. ಅದಕ್ಕೆ 2020 ಏರಿಕೆಗಳ ವರ್ಷ, ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ ಅಂತೇಳಿ ಸಿದ್ದರಾಮಯ್ಯ ಜನ ಬೀದಿಯಲ್ಲೇನ ಸಿಕ್ಕಾಕೊಂಡ್ರೆ ಕಾಂಗ್ರೆಸ್ ಅವರು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಆ ರೀತಿ ಜನರ ಕೋಪ ಇದೆ. ಮುಂದುವರಿಸ್ತೀನಿ. ಬಸ್ ದರ ಏರಿಕೆಯ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೆಲೆ ಏರಿಕೆಯ ವರ್ಷ ಇದು ಅಂತ ಅಶೋಕ್ ಕಿಡಿಕಾರಿದ್ರು. ಪ್ರತಿಭಟನೆ ನಡೆಸ್ತಾ ಇದ್ದ ಬಿಜೆಪಿ ನಾಯಕರು ಆ ಪ್ರತಿಭಟನೆಗೆ ಪೊಲೀಸರು ತಡೆಯೊಡ್ಡುತ್ತಾರೆ. ಹಾಗಾಗಿ ಅಶೋಕ್ ಪೊಲೀಸರನ್ನೇ ತರಾಟೆಗೆ ತೆಗೆದುಕೊಳ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿಶಿವರಾಮ್, ಬಸ್ ದರ ಏರಿಕೆ ವಿರುದ್ಧ ಬಿಜೆಪಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಪೊಲೀಸರು ಅಲ್ಲಿ ಬಂದು ತಡೆ ಒಡ್ಡುತ್ತಾರೆ. ಅದಕ್ಕೆ ಬಿಜೆಪಿ ನಾಯಕರು, ಅದರಲ್ಲೂ ಅಶೋಕ್ ಯಾವ ರೀತಿ ಜೋರು ದನಿಯಲ್ಲಿ ಮಾತಾಡಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಏನಾಯ್ತು ಸ್ಥಳದಲ್ಲಿ? ಶ್ವೇತಾ, ಇವತ್ತು ಬಸ್ ದರ ಹೆಚ್ಚಳಕ್ಕೆ ಮಾಡಿದ್ರ ಬಗ್ಗೆ ಬಿಜೆಪಿ ಹೋರಾಟವನ್ನು ಹಮ್ಮಿಕೊಂಡಿತ್ತು. ಪ್ರಮುಖವಾಗಿ ಗುಲಾಬಿ ಹೂಗಳನ್ನು ಪ್ರಯಾಣಿಕರಿಗೆ ಕೊಡುವುದರ ಮೂಲಕ ಒಂದು ರೀತಿಯಲ್ಲಿ ಸರ್ಕಾರ ಮಾಡಿದಂತ ಬೆಲೆ ಏರಿಕೆಯನ್ನು ವ್ಯಂಗ್ಯ ಮಾಡುವುದರ ಜೊತೆಗೆ ಪ್ರಯಾಣಿಕರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಅಶೋಕ್ ಅವರ ನೇತೃತ್ವದಲ್ಲಿ ಮಾಡಿದ್ರು. ಛಲವಾದಿ ನಾರಾಯಣ ಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕ, ಅಶೋಕ್ ವಿಪಕ್ಷ ನಾಯಕ, ಹಾಗೆಯೇ MLC ಆಗಿರುವಂತಹ ರವಿಕುಮಾರ್ ಸೇರಿದಂತೆ ಬಿಜೆಪಿಯ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ರು. ಆರಂಭದಲ್ಲಿ ಅವರು ಮೆಜೆಸ್ಟಿಕ್ನ ಬಸ್ ನಿಲ್ದಾಣದೊಳಗೆ ಹೋಗಿ ಅಲ್ಲಿ ಫ್ಲವರ್ ಅನ್ನ ಕೊಡೋದಕ್ಕೆ ಮುಂದಾದಾಗ ಪೊಲೀಸರು ಅವರಿಗೆ ಅಡ್ಡಗಟ್ಟಿದ್ರು. ಆ ಸಂದರ್ಭದಲ್ಲಿ ಅಶೋಕ್ ಮತ್ತು ಪೊಲೀಸರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಯಿತು. ನಾನು ವಿಪಕ್ಷ ನಾಯಕರಿದ್ದೇನೆ, ನನ್ನನ್ನೇನಾದ್ರೂ ದೌರ್ಜನ್ಯ ಮಾಡಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ, ಈ ಸರ್ಕಾರ ಇವತ್ತಿರಬಹುದು, ನಾಳೆಗಿರೋದಿಲ್ಲ, ನಾವು ಕೂಡ ಅಧಿಕಾರಕ್ಕೆ ಬರ್ತೇವೆ ಹೇಳುವಂತ ಒಂದು ಅವ್ರದೇ ಆದ ರೀತಿಯಲ್ಲಿ ಅವರು ಪೊಲೀಸರಿಗೆ ಒಂದು ಬೆದರಿಸುವಂತ ಪ್ರಯತ್ನವನ್ನು ಕೂಡ ಅಶೋಕ್ ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ಅಶೋಕ್ ಅವರು ಹೋಗಿ ಪ್ರಯಾಣಿಕರಿಗೆ ಹೂಗಳನ್ನು ಕೊಟ್ಟರು, ಪ್ರಯಾಣಿಕರನ್ನ ಮಾತನಾಡಿಸಿದ್ರು ಮತ್ತು ಪೊಲೀಸರು ಅವರಿಗೆ ನಿಲ್ದಾಣದ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ರು. ಪ್ರಮುಖವಾಗಿ ಶ್ವೇತಾ, 15% ದರ ಹೆಚ್ಚಳಕ್ಕೆ ಮಾಡಿದ್ರ ಬಗ್ಗೆ ಬಿಜೆಪಿ ಇದನ್ನು ಈಗಾಗಲೇ ಖಂಡನೆಯನ್ನ ಮಾಡಿತ್ತು. ಹಾಗಾಗಿ ನಿನ್ನೆ ಒಂದು ತೀರ್ಮಾನಕ್ಕೆ ಬಂದು ಇದನ್ನು ಜನರಿಗೆ ತಲುಪಿಸಬೇಕು ಮತ್ತು ಸರ್ಕಾರದಲ್ಲಿ ಈಗ ಗ್ಯಾರಂಟಿ ಯೋಜನೆಗಳನ್ನು ನೀಡಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗಿದೆ. ಸರ್ಕಾರದ ಬಳಿ ಹಣ ಇಲ್ಲ, 800 ಕೋಟಿಯಷ್ಟು ಹಣವನ್ನು ಹಾಗೆ ಇಟ್ಕೊಂಡಿದ್ದಾರೆ. ಅದು ಸಾರಿಗೆ ಇಲಾಖೆಯಲ್ಲಿ ಬಹಳ ದೊಡ್ಡ ನಷ್ಟ ಹೇಳುವಂತ ಮಾತುಗಳನ್ನ ಅಶೋಕ್ ಅವರು ಇವತ್ತು
ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು. ಆದರೆ ಸರ್ಕಾರ ಅದರ ಸಮರ್ಥನೆಯನ್ನು ಮಾಡಿಕೊಂಡಿದೆ. 2014ರಿಂದ ಡೀಸೆಲ್ ದರ ಎಷ್ಟಿತ್ತು, ಈಗ ಎಷ್ಟಾಗಿದೆ, ಮತ್ತು ಆಗ ಬೆಲೆ ಎಷ್ಟಿತ್ತು, ಮತ್ತು ಈಗ ಯಾಕೆ ಅದನ್ನ ನಾವು ಹೆಚ್ಚಿಗೆ ಮಾಡಬೇಕಾಗಿದೆ ಅನ್ನುವಂಥ ಕಾರಣಗಳನ್ನು ಕೂಡ ಕೊಟ್ಟಿದೆ. ಆದರೆ ಬಿಜೆಪಿಗೆ ಒಂದು ವಿಪಕ್ಷವಾಗಿ ಸಹಜವಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಸಿಕ್ಕಂತ ಅಸ್ತ್ರ, ಅದು ಯಾವುದೇ ಸರ್ಕಾರ ಇರಲಿ, ಬೆಲೆ ಏರಿಕೆ ಅಂತ ಸಂದರ್ಭ ಬಂದಾಗ ವಿಪಕ್ಷದಲ್ಲಿರುವಂತವ್ರು ಹೋರಾಟವನ್ನ ಮಾಡ್ತಾರೆ. ಅದೇ ಕೆಲಸವನ್ನು ಇವತ್ತು ಬಿಜೆಪಿ ನಾಯಕರುಗಳು ಮಾಡಿದರೆ. ಅಶೋಕ್ ಈಗಷ್ಟೇ ಮಾಧ್ಯಮಗಳಿಗೆ ಮತ್ತು ಸುವರ್ಣ ನ್ಯೂಸ್ಗೆ ಮಾತನಾಡುವಾಗ ಹೇಳ್ತಾ ಇದ್ರು, ಈ ಹೋರಾಟವನ್ನು ಇವತ್ತಿಗೆ ಮಾತ್ರ ನಿಲ್ಲಿಸೋದಿಲ್ಲ, ನಾಳೆ ಕೂಡ ಮುಂದುವರಿಸ್ತೇವೆ, ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೇವೆ. ಈಗಾಗಲೇ ಹೊಸ ವರ್ಷ ಬಂದು 3 ದಿನ ಆಗಿದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಬಹಳ ವ್ಯಂಗ್ಯ ಮಾಡ್ತಾ ಇದ್ರು, 3 ದಿನ ಆಗಿದೆ, 3 ದಿನಕ್ಕೆ 3 ನಾಮವನ್ನು ಈ ಸರ್ಕಾರ ಹಾಕಿದೆ, ಕೇವಲ ಗ್ಯಾರಂಟಿಗಳನ್ನು ಘೋಷಣೆಯನ್ನ ಮಾಡಿ ಮತ್ತೊಂದು ಕಡೆಯಿಂದ ಹಣವನ್ನು ಕಿತ್ತುಕೊಳ್ತಾ ಇದೆ ಜನಸಾಮಾನ್ಯರಿಂದ. ಇದು ಸರ್ಕಾರ ನಡೆಸುವ ರೀತಿಯಲ್ಲ ಹೇಳುವಂತ ಮಾತುಗಳನ್ನ, ವಾಗ್ದಾಳಿಯನ್ನ ಸರ್ಕಾರದ ವಿರುದ್ಧ ಮಾಡಿದರೆ. ಪ್ರಮುಖವಾಗಿ ರವಿಕುಮಾರ್ ಅವರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಶ್ವೇತಾ ಅವರನ್ನು ಕೂಡ ಮಾತಾಡಿಸ್ತೇನೆ. ನಿಮ್ಮ ನಾಯಕರುಗಳು ಹೇಳ್ತಾ ಇದ್ರು, ನಿಮ್ಮ ಪೊಲೀಸರಿಗೆ ಮತ್ತು ನಿಮಗೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ಆಯಿತು. ಈ ಬೆಲೆ ಏರಿಕೆಯ ಸಮರ್ಥನೆಯನ್ನು ಸರ್ಕಾರ ಮಾಡ್ತಾ ಇದ್ರೆ, ಸಹಜವಾಗಿ ವಿಪಕ್ಷವಾಗಿ ನೀವು ವಿರೋಧವನ್ನ ಮಾಡ್ತಾ ಇದ್ದೀರಿ. ಪೊಲೀಸರು ಒಂದ್ ರೀತಿ ಸರ್ಕಾರದ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜನಪರವಾಗಿ ಇಲ್ಲ. ಇವತ್ತು ಪ್ರಯಾಣಿಕರ ದರವನ್ನೇ ಹೆಚ್ಚಿಗೆ ಮಾಡಿರ್ತಕ್ಕಂಥ ಸರ್ಕಾರ ಜನರ ಪರವಾಗಿ ಸಿದ್ದರಾಮಯ್ಯ ಅವರೇ ಅವರ ಹತ್ರ ಬಂದ್ಬಿಟ್ಟು ಕ್ಷಮಾ ಕೇಳೋ ರೀತಿನಲ್ಲಿ ನಾವು ಒಂದು ವಿನೂತನ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಯಾಕೆ ನಾವೀಗ ಆಲ್ರೆಡಿ ಅಬಕಾರಿ ಶುಲ್ಕ ಹೆಚ್ಚು ಮಾಡಿದೀವಿ, ರಿಜಿಸ್ಟ್ರೇಷನ್ ಶುಲ್ಕ ಹೆಚ್ಚು ಮಾಡಿಬಿಟ್ಟಿದೀವಿ, ಆಮೇಲೆ ಇನ್ಯಾವುದು ಈ ಬೇರೆ ಬೇರೆ ಕಂದಾಯ ಇಲಾಖೆ ಸ್ಟಾಂಪ್ ಡ್ಯೂಟಿನ ಹೆಚ್ಚಿಗೆ ಮಾಡಿಬಿಟ್ಟಿದೀವಿ, ಎಲ್ಲಾ ವಸ್ತುಗಳ ದರ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಮಾಡಿಬಿಟ್ಟಿದೀವಿ, ಎಲ್ಲವನ್ನೂ ಹೆಚ್ಚು ಮಾಡಿದೀವಿ. ಪ್ರಯಾಣಿಕರ ದರವನ್ನು ಹೆಚ್ಚಿಗೆ ಮಾಡಿದೀವಿ. ಯಾಕೆ? ನಾವು ಬೇರೆ ಬೇರೆ ಜನರ ಬೇಡಿಕೆಗಳನ್ನು ಈಡೇರಿಸಬೇಕು, ಹಾಗಾಗಿ ಅನಿವಾರ್ಯವಾಗಿ ನಾವು ಹೆಚ್ಚಿಗೆ ಮಾಡಬೇಕು ಅಂತ. ಆದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಏನ್ ಹೇಳಿದ್ರು, ನಾವು ಯಾವುದೇ ದರವನ್ನು ಹೆಚ್ಚಿಗೆ ಮಾಡೋದಿಲ್ಲ, ಎಲ್ಲ ದರವನ್ನು ಹೆಚ್ಚಿಗೆ ಮಾಡಿದ್ರಿ. ನೀವು ಏನು ಮಾಡಬಾರದು ಅದನ್ನೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀರಿ. ಆದ್ರಿಂದ ನನ್ನನ್ನ ಕ್ಷಮಿಸ್ಬಿಡಿ ಅಂತೇಳಿ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಹತ್ರ ಪ್ರಯಾಣಿಕರು ಬಂದರು, ಅದು ಕಾಲಿಡ್ಕೊಂಡು ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಆ ರೀತಿ ಒಂದು ವಿನೂತನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ನೀವು ಓಟ್ ಕೊಟ್ರಿ, ಆದ್ರೆ ನಾವು ದರವನ್ನು ಹೆಚ್ಚಿಗೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ, ನಮ್ಮನ್ನ ಕ್ಷಮಿಸ್ಬಿಡಿ. ಅದಕ್ಕೆ ನಾವ್ ಹೇಳ್ತಾ ಇದೀವಿ ಜನರಿಗೆ, ನೀವು ಓಟ್ ಕೊಟ್ಟ ತಪ್ಪಿಗೆ ಅನುಭವಿಸಬೇಕಾಗಿದೆ. ನೀವು ಓಟ್ ಕೊಟ್ಟ ತಪ್ಪಿಗೆ ಪೆಟ್ರೋಲ್ ಡೀಸೆಲ್ ದರವನ್ನು ನೀವು ಕೊಡಬೇಕು, ಹೆಚ್ಚಿಗೆ ಮಾಡಿದ್ದು, ಪ್ರಯಾಣಿಕರ ದರವನ್ನು ಹೆಚ್ಚಿಗೆ ಮಾಡಿದ್ದನ್ನು ಕೊಡಬೇಕು, ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ ಮಾಡಿದ್ದನ್ನು ಕೊಡಬೇಕು, ಮದ್ಯದ ದರವನ್ನು 5 ಸಾರಿ ಹೆಚ್ಚಿಗೆ ಮಾಡಿರೋದು, 5 ಸಾರಿ, ಒಂದಲ್ಲ 2 ಸಾರಿ. ಈ ತರ ಸಾವಿರಾರು ಕೋಟಿ ರೂಪಾಯಿ ದರ ಹೆಚ್ಚಳದ ಮೂಲಕನೇ ಸರ್ಕಾರ ಸಂಗ್ರಹ ಮಾಡ್ತಾ ಇದೆ. ಜನ ವಿರೋಧಿ ಸರ್ಕಾರ. ಇದರ ಇದು ಈ ಒಂದು ವಿನೂತನ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಶ್ವೇತಾ, ಇದು ಬಿಜೆಪಿ ನಾಯಕರುಗಳ ಮಾತು. ಹೋರಾಟದ ಕಾರಣವನ್ನ ಹೇಳಿದ್ರು. ಜೊತೆಗೆ ಸರ್ಕಾರ ಆರಂಭದಲ್ಲಿ ಯಾವ ಭರವಸೆಯನ್ನ ಕೊಟ್ಟಿತ್ತು, ಈಗ ಹೇಗೆ ನಡ್ಕೊಳ್ತಾ ಇರೋದ್ರ ಬಗ್ಗೆ ಸ್ವತಃ ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ ರವಿಕುಮಾರ್ ಕೂಡ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ರು. ಶ್ವೇತಾ, ಎಸ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.